ಮಿತ್ರರೇ, ಆರಂಭದಲ್ಲಿ ನಾನು ಇತ್ತೀಚೆಗೆ ನಾವು ಕಳ್ಕೊಂಡ ರಾಜೀವ ತಾರನಾಥರನ್ನು ನೆನಪು ಮಾಡಿಕೊಳ್ತೇನೆ. ರಾಜೀವ ತಾರನಾಥರು ನಮ್ಮ ರಸಬೀದಿ ಗೆಳೆಯರ ವಿಚಾರಗೋಷ್ಠಿಗಳಿಗೆ ಬಂದು ವಿಚಾರಗೋಷ್ಠಿಯಲ್ಲಿ ಮತ್ತು ಉಡುಪಿಯ ಹೋಟೆಲ್ಗಳಲ್ಲಿ ಅವರ ಹತ್ರ ಗಂಟೆಗಟ್ಟಲೆ ಮಾತಾಡಿದ್ದೆಲ್ಲ ನೆನಪಾಗ್ತದೆ. ಬೇಂದ್ರೆ ಕುರಿತು ಮಾತಾಡುವಾಗ ಎಂ ಜಿ ಎಮ್ಗೂ ಬೇಂದ್ರೆಗೂ ಸಂಬಂಧದ ಸ್ಥಳ ಪುರಾಣ ಎರಡು ಮಾತು ಹೇಳಿ ಬೇಂದ್ರೆಯವರ ಸಮಗ್ರ ಕಾವ್ಯದ ಸಮಸ್ಯೆಗಳನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ. ಅದರ ಬಗ್ಗೆ ಎರಡು ಮಾತು ಹೇಳಿ ಮುಂದೆ ರಘುನಂದನ್ ಅವರ ತುಯ್ತದೆಲ್ಲ ನವ್ಯದತ್ತ ಪುಸ್ತಕದ ಸಾರಾಂಶ ರೂಪದಲ್ಲಿ ನಾಲ್ಕು ಮಾತು ಹೇಳ್ತೇನೆ. ಆಮೇಲೆ ಪ್ರಶ್ನೋತ್ತರ ರೂಪದಲ್ಲಿ ಅದು ಮುಂದರಿತದೆ. ವಿಮರ್ಶೆ ಅಷ್ಟು ಸುಲಭದ ಕೆಲಸವಲ್ಲ. ಮತ್ತಿಲ್ಲಿ ಬಂದಿರುವವರಲ್ಲಿ ಒಂದು ಇಬ್ಬರು ಮೂವರ ಹೊರತುಪಡಿಸಿ ಆ ಪುಸ್ತಕ ಓದಿದವರು ಹೆಚ್ಚಿರಲಿಕ್ಕಿಲ್ಲ. ಯಾಕಂದರೆ ನನಗೂ ಕೂಡ ಕಾರ್ಯಕ್ರಮ ಆಗಬೇಕು ಅಂತ ಹೇಳಿದಾಗ ಪುಸ್ತಕ ನಾನು ಆನ್ಲೈನ್ ತರಿಸಿ ಗೊತ್ತಿಲ್ಲ, ಪುಸ್ತಕ ಸಿಕ್ಕಿಲ್ಲ ಅಂದೆ. ಆಮೇಲೆ ಬಂತಷ್ಟೇ. 67-70ರ ಆ ದಶಕದಲ್ಲಿ ನಾನು ಎಂ ಜಿ ಎಮ್ನಲ್ಲಿ ಇಲ್ಲಿ ವಿದ್ಯಾರ್ಥಿಯಾಗಿದ್ದಾಗ ಬೇಂದ್ರೆ ತಿಂಗಳಿಗೊಮ್ಮೆ ಬಂದ ಹಾಗೆ ಅಥವಾ ಕನಿಷ್ಠ ವರ್ಷಕ್ಕೊಂದೆರಡು ಬಾರಿ ಉಡುಪಿಗೆ ಬರ್ತಾಯಿದ್ದರು. ಈ ಕಾಲೇಜಿನಲ್ಲಿ ಅವರ ಉಪನ್ಯಾಸ ನಮಗೆ ಕೇಳಿ ಸಿಗ್ತಿತ್ತು. ಖುಷಿಯವರ ಮನೆಯಲ್ಲೇ ಅವರು ಉಳ್ಕೊಳ್ತಾಯಿದ್ರು. ಅವರ ಮಾತೆಲ್ಲ ಜ್ಯೋತಿ ಅಂತ ಒಂದು ಪುಸ್ತಕ ಇದೆ. ಅದು ಹರಿದಾಸ್ ಭಟ್ರು ಅಕಾಡೆಮಿಯ ಕಾಲೇಜುಗಳಲ್ಲಿ ಅವರ ಸರಣಿ ಉಪನ್ಯಾಸ ಏರ್ಪಡಿಸಿ ಅದರ ದಾಖಲೀಕರಣ ಮಾಡಿಕೊಂಡು ಬಂದ ಪುಸ್ತಕ ಅದು. ಆಮೇಲೆ ನಾನು MA ಹೋದಾಗ ಮಂಗಳೂರಲ್ಲಿ ಬೇಂದ್ರೆಯವರ ಪ್ರಣಯ ಗೀತೆಗಳು ಅಂತೊಂದು ಸೆಮಿನಾರ್ ಎಸ್ಸೆ ಬರೆದೆ. ಅದರ ಒಂದೆರಡು ಅಧ್ಯಾಯ ಉದಯವಾಣಿಯಲ್ಲಿ ಬಂತು. ಅದರ ಇನ್ನೊಂದು ಅಧ್ಯಾಯ ಮಾಸ್ತಿಯವರ ಜೀವನ ಪತ್ರಿಕೆಯಲ್ಲಿ ಬಂತು. ಮತ್ತೊಂದು ಭಾಗ ಆ ಕಾಲದಲ್ಲಿ ಧಾರವಾಡದಲ್ಲಿ ಪ್ರಕಟ ಆದ ಬೇಂದ್ರೆ ಅಭಿನಂದನ ಗ್ರಂಥ ಕುಣಿಯೋಣ ಬಾರ ಅಂತ ಅದರಲ್ಲಿ ಪ್ರಕಟ ಆಯಿತು. ಬೇಂದ್ರೆ ಅದರಲ್ಲಿ ಯಾವುದನ್ನು ಓದಿದ್ದಾರೋ ನನಗೆ ಗೊತ್ತಿರಲಿಲ್ಲ. ಮುಂದೆ 77ರಲ್ಲಿ TMA ಪೈಯವರ ಹುಟ್ಟುಹಬ್ಬಕ್ಕೆ ಅಂತ ಬೇಂದ್ರೆ ಮಣಿಪಾಲಕ್ಕೆ ಬಂದರು. ಮಣಿಪಾಲ ಜೂನಿಯರ್ ಕಾಲೇಜಿನ ಎದುರು ಆ ಸಮಾರಂಭ. ಅದು ನಾನಿದ್ದ ಜೂನಿಯರ್ ಕಾಲೇಜೆ. ಹೋಗಿ ಬೇಂದ್ರೆ ಅವರ ಹತ್ರ ನನ್ನ ಹೆಸರು ಹೇಳಿ ಪರಿಚಯ ಮಾಡಿಕೊಂಡೆ. ಪರಿಚಯ ಕೂಡಲೇ ಹೆಸರು ಗೊತ್ತಾಯ್ತು ಅವರಿಗೆ. ಆಶ್ಚರ್ಯ ಆಯ್ತು ನನಗೆ. ನನ್ನ ಬಗ್ಗೆ ಒಂದು ಲೇಖನ ಬರೆದಿದ್ಯಲ್ಲ ನೀನೊಂದು. ಹೌದು ಅಂದೆ. ಈಚೆ ಬಾ ಅಂತ ಕರೆದು ಮಣಿಪಾಲ ಜೂನಿಯರ್ ಕಾಲೇಜಿನ ಕಾಂಪೌಂಡ್ನ ಹತ್ತಿರ ಬದಿಗೆ ಕರೆದು. ಆಗ ನನಗೆ ಕೈಕಾಲು ನಡೀಲಿಕ್ಕೆ ಶುರುವಾಯಿತು. ಯಾಕಂದರೆ ಬೇಂದ್ರೆ 60ರಲ್ಲಿ ಇಲ್ಲಿ ಮಣಿಪಾಲ ಸಾಹಿತ್ಯ ಸಮ್ಮೇಳನಕ್ಕೆ ಬಂದಾಗ ಅವರ ಸಿಟ್ಟನ್ನು ಅನುಭವಿಸಿದವರೆಲ್ಲ ದಂತಕಥೆಗಳನ್ನೆಲ್ಲ ನಾನು ಕೇಳಿದ್ದೆ. ನಮ್ಮ ಮೊಕಾಶಿ ಅಂತವರು ನಿಮ್ಮ ಒಂದು ಕವನದ ಒಂದು ಶಬ್ದದ ಅರ್ಥ ಆಗಲಿಲ್ಲ ಅಂತ ಹೇಳಿದ್ದಕ್ಕೆ 5 ಗಂಟೆ ನಿನ್ನಂಥವನಿಗೆ ಅರ್ಥ ಆಗಲಿಲ್ವಾ ಅಂತೇಳಿ 5 ಗಂಟೆ ಅವರಿಗೆ ಉತ್ತರ ಕೊಟ್ಟಿದ್ದರಂತೆ. ಅದನ್ನು ಮೊಕಾಶಿ ಹೇಳಿದ್ದುಂಟು. ನನಗೆ ಹೆದರಿಕೆ ಆಯಿತು, ಇವ್ರು ಏನು ಬೈತಾರೆ ಅಂತ. ನನಗೆ ಹತ್ತಿರ ಹೋದರು. ನಿನ್ನ ಲೇಖನ ಓದಿದ್ದೇನೆ, ನನ್ನ ಬಗ್ಗೆ ಬರೆಯುವಾಗ, ನನ್ನ ಕವನಗಳ ಬಗ್ಗೆ ಬರೆಯುವಾಗ ಹೆಚ್ಚು ಕೋಟ್ ಮಾಡಬೇಡ. ಯಾಕಂದರೆ ನಿನ್ನ ಲೇಖನ ಓದಿದವರು ನನ್ನ ಕವಿತಾ ಹುಡ್ಕೊಂಡು ಬರಬೇಕು. ನೀನು ಹೆಚ್ಚು ಕೋಟ್ ಮಾಡಿದರೆ ಅವರು ನನ್ನ ಕವಿತಾ ಹುಡ್ಕೊಂಡು ಬರುವುದಿಲ್ಲ. ಹೆಚ್ಚು ಕೋಟ್ ಮಾಡದೆ ನಿನ್ನ ವಿಮರ್ಶೆ ಬರೀ ಬದುಕಿದೆ ಬಡಜೀವ ಅಂತ ಅದೊಂದು ಸವಿ ನೆನಪಿದೆ. ಇನ್ನು ಬೇಂದ್ರೆಯವರ ಸಮಗ್ರ ಕಾವ್ಯ ಕನ್ನಡದಲ್ಲಿ ಅತ್ಯಂತ ಅವ್ಯವಸ್ಥಿತವಾಗಿ ಪ್ರಕಟ ಆದ ಒಂದು ಸಮಗ್ರ ಕಾವ್ಯ. ಬೇಂದ್ರೆಯವರ ಮಗ ವಾಮನ ಬೇಂದ್ರೆಯವರು ಮತ್ತು ಇನ್ನೊಬ್ಬರು ಶರ್ಮಾ ಅಂತ ಅವರು ಸಂಪಾದಿಸಿದ್ದಾರೆ. 6 ಸಂಪುಟಗಳಲ್ಲಿದೆ ಅದು. ಅದರ ಪ್ರಕಾರ ಬೇಂದ್ರೆಯವರ ಕವನಗಳ ಒಟ್ಟು ಸಂಖ್ಯೆ 1325. ಆದರೆ ನನ್ನ ಪ್ರಕಾರ ಅದು ಸಮಗ್ರ ಅಲ್ಲ. ಯಾಕಂದರೆ ಬೇಂದ್ರೆ ಮರಾಠಿಯಲ್ಲಿ 3 ಕವನ ಸಂಕಲನ ಬರೆದಿದ್ದಾರೆ. ನನಗೆ ಸಿಕ್ಕಿರುವ ಹಾಗೆ ಅವರದ್ದು 7-8 ಇಂಗ್ಲೀಷ್ ಕವನಗಳಿದ್ದಾವೆ, ಸಂಸ್ಕೃತ ಕವನಗಳಿದ್ದಾವೆ, ಕೆಲವು ಇದರಲ್ಲೇ ಇದ್ದಾವೆ. ಹಾಗಿರುವಾಗ ಅದರಲ್ಲಿ ಒಂದು ಸಮಗ್ರ ಕವನಗಳ ಸಂಕಲನ ಅಲ್ಲ ಅದು ಔದುಂಬರ ಗಾಥಾ. ಅದು ಬೇಂದ್ರೆಯವರ ಬಗ್ಗೆ 2 ಡಿಕ್ಷನರಿಗಳು ಬಂದಿದ್ದಾವೆ. ಕೃಷ್ಣಪ್ಪ ಅಂತ ಒಬ್ಬರು ಮತ್ತು ರಾಜ್ ಪುರೋಹಿತ್ ಅಂತ ಇಬ್ಬರು ಬೇಂದ್ರೆ ಕಾವ್ಯದ ಬಗ್ಗೆ 2 ಡಿಕ್ಷನರಿಗಳೇ ಬಂದಾವೆ. ಕನ್ನಡದ ಹಿರಿಯ ವಿಮರ್ಶಕರು ಕುರ್ತಕೋಟಿಯವರು, ಗೋಕಾಕರು, ಶಂಕರ ಮೊಕಾಶಿಯವರು,
ಆಮೂರ್ರವರು, ಗೋಪಾಲಕೃಷ್ಣ ಅಡಿಗರು, ಸುಮತೀಂದ್ರ ನಾಡಿಗರು, ಕೀರಂ ನಾಗರಾಜರು, ಎಚ್ ಎಸ್ ರಾಘವೇಂದ್ರರಾಯರು, ಕೆ ವಿ ತಿರುಮಲೇಶ್ವರು, ವಿಜಯ ದಬ್ಬೆ, ಗೌರೀಶ ಕಾಯ್ಕಿಣಿ, ಜಿ ಕೃಷ್ಣಪ್ಪ, ಅನಂತಮೂರ್ತಿ, ಹೀಗೆ ಹಲವರು ಹಿರಿಯರವರ ಬಗ್ಗೆ ಪುಸ್ತಕಗಳನ್ನೇ ಬರೆದಿದ್ದಾರೆ, ಲೇಖನಗಳು ಬರೆದಿದ್ದಾರೆ, PhD ಪ್ರಬಂಧಗಳು ಬಂದಿದ್ದಾರೆ. ಕೀರಂ ನಾಗರಾಜರಂತೂ ಆ ದಿನ ಅವರ ಬೇಂದ್ರೆ ಭಾಷಣವನ್ನು ರೆಕಾರ್ಡ್ ಮಾಡಿಕೊಳ್ಳಿ ನಾನು ಬೆಂಗಳೂರಿನ ಮಿತ್ರರಿಗೆ ಹೇಳಿದ್ದೆ. ಅವರ ಕೊನೆಯ ಉಪನ್ಯಾಸ ಅದು. ಬೇಂದ್ರೆ ಬಗ್ಗೆ ಮಾತಾಡಿ ಕೊನೆಯಲ್ಲಿ ಕವಿತೆಯನ್ನು ನಾವೆಲ್ಲ ಥೆರಪಿ ಅಂತ ಕರೆಯುತ್ತೇವೆ ಅಂತ ಅವರ ಜೀವನದ ಕೊನೆಯ ಸಾಲು. ಅಷ್ಟನ್ನು ಹೇಳ್ತಾ ಕುಸಿದು ಬಿದ್ದರು ಅವರು, ಮತ್ತೆ ಮಾತಾಡಲಿಲ್ಲ. ಬೇಂದ್ರೆ ಬಗ್ಗೆ ಮಾತಾಡ್ತಾ ಕುಸಿದು ಬಿದ್ದು ಸತ್ತಂಥ ಹಿರಿಯ ವಿಮರ್ಶಕ. ಈಗ ರಘುನಂದನರ ಪುಸ್ತಕದ ಬಗ್ಗೆ ಅದರ ವಿಮರ್ಶೆ ಅಲ್ಲ, 4 ಮಾತು ಹೇಳ್ತೇನೆ. ಮುಂದೆ ಅವರು ಅದರ ಆಯ್ದ ಭಾಗಗಳ ಬಗ್ಗೆ ಮಾತಾಡ್ತಾರೆ. ಆಯ್ತಲ್ಲ, ಇದನ್ನು ಮುಗಿಸಿಬಿಡ್ತೇನೆ. ಕವಿತೆ ಬಗ್ಗೆ ನಾನೇನು ಹೇಳೋದು. ಕವನ ಸಂಕಲನದ ಕವನಗಳನ್ನು ಓದಿದ್ದೆ ನಾನು, ಅದರ ಬಗ್ಗೆ ಕೂಡ ನನ್ನ ವಿಮರ್ಶೆ ಏನಿಲ್ಲ. ಅವರು ಓದಿದ ಮೇಲೆ ನಾವು ಮಾತಾಡೋದು. ಉಯ್ಯಾಲೆ ಬೇಂದ್ರೆಯವರ ಸಂಕಲನ 1938ರಲ್ಲಿ ಪ್ರಕಟ ಆದ್ದು. ಅದರಲ್ಲಿ ಹಲವು ಸಾನೆಟ್ಗಳಿದ್ದಾವೆ. ಆ ಸಾನೆಟ್ಗಳು ಒಂದು ನವ್ಯದ ಮುಂಗಾಣಿಕೆಯನ್ನು ಸೂಚಿಸ್ತವೆ ಅಂತ ವಾದ ಮಾಡುತ್ತಾ ಅವುಗಳ ಬಗ್ಗೆ ಬರೆದ್ದಾರೆ. ಉಯ್ಯಾಲೆ ಆನಂತರ ಅರವಿಂದರ ಪ್ರಭಾವದಿಂದ ಬೇಂದ್ರೆಯವರ ಕಾವ್ಯ ಸೊರಗಿತ್ತು ಅಂತ ಬೇರೆಯವರು ಅಭಿಪ್ರಾಯಪಟ್ಟ ಹಾಗೆ ಇವರು ಕೂಡ ಅದರ ಬಗ್ಗೆ ಬರೆದ್ದಾರೆ. ಆದರೆ ಬೇಂದ್ರೆಯವರು ರಘುನಂದನ್ 1916ರಲ್ಲೇ ನಾನು ಅರವಿಂದರ ತಾತ್ವಿಕತೆಯತ್ತ ಮನಸೋತಿದ್ದೇನೆ ಅಂತ 16ರಲ್ಲಿ ಭಾಳ ಮೊದಲೇ ಓದಿಕೊಂಡಿದ್ದಾರೆ. ಹೌದು. ಬೇಂದ್ರೆಯವರು ಪೂನಾದಲ್ಲಿ BA MA ಅಧ್ಯಯನ ಮಾಡುವಾಗ ಇಂಗ್ಲೀಷಿನ ಮೆಟಾಫಿಸಿಕಲ್ ಕವಿಗಳನ್ನು ಅಧ್ಯಯನ ಮಾಡಿದ್ದರೆ ಎಂಬ ಬಗ್ಗೆ ಹುಡುಕಾಟವನ್ನು ಮಾಡಿದ್ದಾರೆ. ಬೇಂದ್ರೆಯವರ ಬದುಕು ಬರಹವನ್ನು ವಸ್ತುನಿಷ್ಠವಾಗಿ ಚಿತ್ರಿಸಿ ವಿಶ್ಲೇಷಿಸುವ ಒಂದು ಒಳ್ಳೆಯ ಜೀವನ ಚರಿತ್ರೆ ಬರಬೇಕು ಅಂತ, ಅದು ಮುಖ್ಯವಾದ ಮಾತು. ಒಬ್ಬ ಕವಿಯ ಬಗ್ಗೆ ಇಂಗ್ಲೀಷಲ್ಲಿ ಬಂದ ಹಾಗೆ ಒಂದು ಒಳ್ಳೆಯ ಜೀವನ ಚರಿತ್ರೆ ನಮ್ಮಲ್ಲಿ ಬಂದಿಲ್ಲ. ಕೆಲವು ವಿಮರ್ಶೆ ಪುಸ್ತಕಗಳು ಬಂದಿದ್ದಾವೆ, ಏನೋ ಅವರ ಜೀವನದ ಹಾಸ್ಯ ಪ್ರಸಂಗಗಳ ಬಗ್ಗೆ ಬಂದಿದ್ದಾವೆ. ರಘುನಂದನ್ ಉದಾಹರಿಸುವ ಒಳ್ಳೆಯ ಜೀವನ ಚರಿತ್ರೆಗಳು ಆನಾ ಸುಬ್ರಹ್ಮಣ್ಯಂ ಅವರ ಸ್ಮರಣೆ, ಹಾಗೆ ರಾಜರತ್ನಂ ಅವರ ಕವಿ ಅಂತ ಒಳ್ಳೆಯ ಚರಿತ್ರೆಗಳು ಬಂದಿದ್ದಾವೆ ನಮ್ಮಲ್ಲಿ. ಇನ್ನು ರಘುನಂದನ್ ಅವರ ಪುಸ್ತಕದ ಬ್ಲರ್ಬಲ್ಲಿರುವ ಅವರದೇ ಸಾಲುಗಳು: ಪಾನಿಪುರಿಯಲ್ಲ, ಕವಿತೆ ಐಸ್ ಕ್ರೀಮು ಅಲ್ಲ, ಮುದ್ದೆ ಅದು, ಕನಕನ ರಾಮಧಾನ್ಯದ ರೊಟ್ಟಿ ಮಾಡಿ ಚಿರುವಿ ಅದನ್ನು ಉಂಡು ಉಣಿಸುವ ಮನಸ್ಸು, ಅರಗಿಸಿಕೊಳ್ಳುವ ತಾಕತ್ತು ಬರಲಿ ನಮಗೆ ಇರಲಿ. ಈ ಉಯ್ಯಾಲೆ ಬರುವುದಕ್ಕೆ ಸ್ವಲ್ಪ ಅದರ ಮೊದಲೇ ಪೇಜಾರ ಸದಾಶಿವರಾಯರ ನಾಟ್ಯೋತ್ಸವ, ನವ್ಯದ ಮುಂಗಾಣಿಕೆ ಅಂತ ಹೇಳುವಂಥ ಆ ಸಂಕಲನ ಬಂದಿತ್ತು. ನಾನು ಬರೆದ ಮೊದಲ ಪುಸ್ತಕ ನಾಟ್ಯೋತ್ಸವದ ಬಗ್ಗೆ. ಅದರ ಬಗ್ಗೆ ಕೂಡ ಚರ್ಚೆ ಮಾಡಿದ್ದಾರೆ ರಘುನಂದನ್. 6 ಅಷ್ಟಷಟ್ಪದಿಗಳ ಪ್ರಾಯೋಗಿಕ ವಿಮರ್ಶೆ ಮಾಡಿದ್ದಾರೆ. ಅದರಲ್ಲಿ ನನಗಿಷ್ಟ ಆದದ್ದು ಅದನ್ನು ನಾನು ಹೇಳಬೇಕು. ಇಜ್ಜೋಡು ಅಂತ ಹೇಳುವ ಒಂದು ದಾಂಪತ್ಯ ಸಂಬಂಧಕ್ಕೆ ಸಂಬಂಧಪಟ್ಟ ಒಂದು ಸಾನೆಟ್, ಅದರ ವಿಶ್ಲೇಷಣೆ ನನಗೆ ಭಾಳ ಇಷ್ಟ ಆಯಿತು. ಲೀಲೆಯಲ್ಲಿ ಯಾವುದೂ ವಿಫಲವಲ್ಲ, ಅದರಿಂದ ಕಾವ್ಯದ ಓದಲಲ್ಲೂ ಕೂಡ ಯಾವುದೂ ವಿಫಲ ಅಲ್ಲ. ನಮ್ಮ ಹಿನ್ನೆಲೆಯಲ್ಲಿ ನಾವು ಅದನ್ನು ಅರ್ಥ ಮಾಡಿಕೊಳ್ತೇವೆ. ವಾಮನ ಬೇಂದ್ರೆಯವರ ಟಿಪ್ಪಣಿಗಳ ಬಗ್ಗೆ ಕೂಡ ರಘುನಂದನ್ ಒಂದು ಮಾತು ಹೇಳ್ತಾರೆ. ಬೇಂದ್ರೆಯವರ ಟಿಪ್ಪಣಿಗಳು ಕವನ ಯಾವ ಕಥೆಯ ಆಧಾರದಲ್ಲಿ ನಾನು ಬರೆದೆ ಅದೆಲ್ಲ ನಮಗೆ ಆ ಕವನ ಓದಲಿಕ್ಕೆ ಏನೋ ಒಂದು ಕ್ಲೂ ಕೊಡ್ತದೆ. ಆದರೆ ವಾಮನ ಬೇಂದ್ರೆಯವರ ಟಿಪ್ಪಣಿಗಳು ಕೆಲವೊಮ್ಮೆ ಅತಿಯಾಗಿ ನಮ್ಮ ಕವನದ ಓದನ್ನೇ ದಾರಿ ತಪ್ಪಿಸುವ, ದಿಕ್ಕು ತಪ್ಪಿಸುವ ಅಪಾಯ ಇದೆ ಅಂತ ಅವರು ಹೇಳಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಒಂದು ಹಾಸ್ಯ ಪ್ರಸಂಗವನ್ನು ನೆನಪು ಮಾಡಿಕೊಳ್ತೇನೆ. ಒಮ್ಮೆ ವಾಮನ ಬೇಂದ್ರೆ ಧಾರವಾಡದ ಸಭೆಯಲ್ಲಿ ಹೇಳಿದರಂತೆ, ನನ್ನಪ್ಪ ನನ್ನ ಕವನಗಳನ್ನು ಪುಸ್ತಕಗಳ ಎಡಿಟ್ ಮಾಡ್ತಿದ್ಯಲ್ಲ, ಇಂತಿಂಥ ಕವನದ ಅರ್ಥ ಹೀಗೆ ಅಂತ ಕನಸಲ್ಲಿ ಬಂದು ಹೇಳ್ತಾ ಇದ್ದಾರೆ, ಅದನ್ನೆಲ್ಲ ಬರೆದಿದ್ದೇನೆ ಅಂತ ಹೇಳಿದರು. ಗುರ್ತಕೋಟಿ ಮಹಾಕಿಲಾಡಿ ಗುರ್ತಕೋಟಿ ಹೇಳಿದರಂತೆ, ನಿನ್ನೆ ಬೇಂದ್ರೆ
ನನ್ನ ಕನಸಲ್ಲಿ ಬಂದಿದ್ದರು. ನೋಡು, ನಾನು ಹೇಳಿದ್ದನ್ನು ಅರ್ಥ ಮಾಡಿಕೊಳ್ಳದೆ ಅವನ ತಪ್ಪು ಬರೆದಿದ್ದಾನೆ, ನೀನು ಬರೆದ ಅರ್ಥವೇ ಸರಿ ಅಂತ ನನಗೆ ಹೇಳಿದ್ದಾರೆ ಬೇಂದ್ರೆ ಅಂತ ಕುರ್ತುಕೊಂಡು ಹೇಳಿ ಸ್ವಲ್ಪ. ಅದು ಪತ್ರಿಕೆಗಳಲ್ಲಿ ಕೂಡ ಆ ಕಾಲದಲ್ಲಿ ವರದಿ ಆಯಿತು. ಇನ್ನು ಕೊನೆಯದಾಗಿ ಬೇಂದ್ರೆ ಅವರ ರಾಜಕೀಯ ಒಲವುಗಳು ಅವುಗಳನ್ನು ಪ್ರಸ್ತಾಪ ಮಾಡ್ತಾ ಸಮಕಾಲೀನ ಅಂತಾರಾಷ್ಟ್ರೀಯ ಮತ್ತು ನಮ್ಮ ದೇಶದ ರಾಜಕೀಯ ವಿದ್ಯಮಾನಗಳ ಬಗ್ಗೆಯೂ ತನ್ನ ಹೊಳಹುಗಳನ್ನು ರಘುನಂದನ್ ನೀಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಾನು ಬೇಂದ್ರೆಯವರ ಒಂದು ಭಾಷಣದ 2 ಸಾಲು ನೆನಪು ಮಾಡಿಕೊಂಡು ನನ್ನ ಮಾತು ಮುಗಿಸ್ತೇನೆ. ಅದು ಬೇಂದ್ರೆಯವರ ಜೀವನದ ಬಹಳ ಮುಖ್ಯ ಭಾಷಣ, ದಿಲ್ಲಿಯಲ್ಲಿ ಜ್ಞಾನಪೀಠ ಪ್ರಶಸ್ತಿ ಸ್ವೀಕರಿಸಿ ಅವರು ಮಾಡಿದ ಭಾಷಣ. ಇದರಲ್ಲಿ ಸಮಗ್ರ ಕಾವ್ಯದಲ್ಲಿ ಅದನ್ನು ಹುಡುಕಬೇಕಾದರೆ ಸಾಕಾಯ್ತು, ಅದು ಎಲ್ಲಿ ಉಂಟು ಅಂತ ಗೊತ್ತಾಗೋದಿಲ್ಲ, ಅಂಥ ಅವ್ಯವಸ್ಥೆ ಇದೆ. ಅದರಲ್ಲಿ ಆ ಭಾಷಣದಲ್ಲಿ ಬೇಂದ್ರೆ ಕೊನೆಯಲ್ಲಿ ಒಂದು ಪ್ರಶ್ನೆ ಕೇಳ್ತಾರೆ, ನಿಜವಾಗಿಯೂ ಸಾಹಿತ್ಯದಿಂದ ಸಮಾಜದ ಮೇಲೆ ಏನಾದರೂ ಪರಿಣಾಮ ಆಗ್ತದೆಯೇ? ಇಷ್ಟೆಲ್ಲ ನಾವು ಸಾಹಿತ್ಯ ಬಗ್ಗೆ ಮಾತಾಡ್ತೇವೆ, ಮಹಾಕಾವ್ಯಗಳಿದ್ದಾವೆ, ಒಳ್ಳೆಯ ಸಂದೇಶಗಳಿದ್ದಾವೆ, ಅದನ್ನು ಪಾಠ ಮಾಡ್ತೇವೆ, ಏನು ನಮ್ಮ ಸಮಾಜದ ಮೇಲೆ ಪರಿಣಾಮ ಆಗ್ತಾಯಿದೆ ಅಂತ ಬಹಳ ಬೇಸರದಿಂದ ಬೇಂದ್ರೆ ಒಂದು ಪ್ರಶ್ನೆ ಕೇಳ್ತಾರೆ. ಮನುಕುಲದ ಚರಿತ್ರೆಯಲ್ಲಿ ವಾಂಗ್ಮಯದ ಸಿದ್ಧಿ ಏನು? ಹಿರೋಶಿಮಾ ಮತ್ತು ನಾಗಸಾಕಿ ನಗರಗಳು ನಿಮಿಷಾರ್ಧದಲ್ಲಿ ಭಸ್ಮೀಭೂತವಾದವಲ್ಲ, ಅಲ್ಲಿ ಸತ್ತವರ ಬೂದಿಯಾಗಲಾರದೆ ಮಾನವ ಜನಾಂಗದ ಅತ್ಯಾಶಯ ಅಶುದ್ಧ ರಕ್ತದಲ್ಲಿ ಜಾತಿ, ವರ್ಣ, ಮತ ಏನೇನೋ ಇವೆ. ವಾಂಗ್ಮಯದಲ್ಲೂ ವರ್ಣಿತವಾಗಿರುವ ವಾಂಗ್ಮಯದಲ್ಲಿ ವರ್ಣಿತ ಆಗಿರುವ ರಸವು ಈ ರಕ್ತಕ್ಕಿಂತ ದಟ್ಟವಾಗಿದೆ ಅಂತ ಒಟ್ಟು ನಮ್ಮ ಕಾವ್ಯ ಸಾಹಿತ್ಯದ ಕೊಡುಗೆ ಏನು ಅಂತ ಹೇಳುವಂಥ ಪ್ರಶ್ನೆ ಕೇಳ್ತಾರೆ. ಕವನ ಸಂಕಲನದಲ್ಲಿ ರಘುನಂದನ್ ನಾಟಕಗಳಿಗೋಸ್ಕರ ಬರೆದ ಹಾಡುಗಳಿದ್ದಾವೆ. ಬೇಂದ್ರೆಯವರು ಆಕಾಶವಾಣಿಯ ಸಲಹೆಗಾರರಾಗಿದ್ದರು. ಅವರ 10 ಬಾನುಲಿ ನಾಟಕಗಳು ಅದರಲ್ಲಿ 1-2 ಇದರಲ್ಲಿ ಇದ್ದಾವೆ, ಇನ್ನೂ ಪ್ರಕಟ ಆಗದೇ ಇರ್ಬೋದು. ಆ ನಾಟಕಗಳಿಗೋಸ್ಕರ ಅವರ ಬರೆದ ಹಾಡುಗಳು ನಮಗೆ ಕೆಲವು ಸಿಗ್ತವೆ. ಹಾಗೆ ಇವರು ಬರೆದ ಹಾಡುಗಳು ಇವರ ಸಂಕಲನದಲ್ಲಿ ಇವರು ಅನುವಾದ ಮಾಡಿದ ಹಲವು ಕವನಗಳಿದ್ದಾವೆ ಮತ್ತು ಅವರ ಸ್ವತಂತ್ರ ಕವನಗಳಿದ್ದಾವೆ. ಆ ರೀತಿ 3 ರೀತಿಯ ಕವನಗಳಿರುವಂಥ ಒಂದು ಸಂಕಲನ ಅದು. ಅದರ ಬಗ್ಗೆ ರಘುನಂದನ್ ವಾಚನ ಮಾಡಿದ ಮೇಲೆ ಮತ್ತೆ ನಾವು ನಮ್ಮ ಮಾತುಕತೆ ಮುಂದುವರಿಸೋಣ ಅಂತ ಹೇಳ್ತಾ ನಮಸ್ಕಾರ. ನಾನು ಸತ್ತ ಮೇಲೆ ಅನ್ನುವಂಥವರ ಇತ್ತೀಚೆಗೆ ಬಿಡುಗಡೆಯಾದ ಕವನಗಳನ್ನು ವಾಚನ ಮಾಡ್ತಾರೆ.